ಮೈಸೂರು ಪಾಲಿಕೆ ವಾರ್ಡ್ ನಂಬರ್ 28ರ ಗಾಂಧಿನಗರದ ಪರಿಶಿಷ್ಟ ಜಾತಿಯವರಿಗೆ ಮಹಾನಗರ ಪಾಲಿಕೆ ಆಯುಕ್ತರಿಂದ ಅಭಿವೃದ್ಧಿ ವಿಚಾರವಾಗಿ ಅನ್ಯಾಯವಾಗಿದೆ ಅಂತ ಆರೋಪಿಸಿ ಮಾಜಿ ನಗರ ಪಾಲಿಕೆ ಸದಸ್ಯೆ ಅಶ್ವಿನಿ ಶರತ್ ಏಕಾಂಗಿ ಪ್ರತಿಭಟನೆ ನಡೆಸಿದರು. ಮೈಸೂರು ನಗರ ಪಾಲಿಕೆ ಮುಂಭಾಗ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು, ಮಹಾನಗರ ಪಾಲಿಕೆಯು ಗಾಂಧಿನಗರದ ಅಭಿವೃದ್ಧಿ ಮಾಡದೆ ಇಲ್ಲಿರುವ ಜನರನ್ನ ಬೀದಿಗೆ ತಂದಿದ್ದಾರೆ. ಈ ಬಾರಿಯಾದರೂ ಗಾಂಧಿನಗರ ನಿವಾಸಿಗಳ ಅನುಕೂಲತೆಗಾಗಿ ಹಾಗೂ ಅಭಿವೃದ್ಧಿಗೆ 2023-24ನೇ ಸಾಲಿನ ಪಾಲಿಕೆ ನಿಧಿಯಡಿ ಹೆಚ್ಚು ಅನುದಾನ ನೀಡಬೇಕು ಅಂತ ಒತ್ತಾಯಿಸಿದರು. ಏನು ಹೊಸ ಹೋರಾಟ ಅಲ್ಲ ನಂದು. ಸುಮಾರು 18ರಿಂದ 20 ಕೋಟಿ ಅನುದಾನ, ಪಾಲಿಕೆ ಅನುದಾನ ಬಿಡುಗಡೆ ಆಗಿದೆ. ಇದು ನಿನ್ನೆ ರಾತ್ರಿ ನನಗೆ ಮಾಹಿತಿ ಗೊತ್ತಾಗಿದ್ದಕ್ಕೋಸ್ಕರ ನಾನಿವತ್ತು ಅನ್ಯಾಯನ ಪ್ರೊಟೆಸ್ಟ್ ಮಾಡೋಕ್ಕೋಸ್ಕರ, ವಿರೋಧಿಸೋಕ್ಕೋಸ್ಕರ ಇಲ್ಲಿ ಕೂತಿದ್ದೀನಿ. ಸುಮಾರು 18ರಿಂದ 20 ಕೋಟಿ ಅನುದಾನ ಬಿಡುಗಡೆ ಆಗಿದೆ ಪಾಲಿಕೆದು. ಇದರಲ್ಲಿ ಒಂದೇ 1 ಲಕ್ಷ ಆಗಲಿ, 1 ರೂಪಾಯಿ ಆಗಲಿ 28ನೇ ವಾರ್ಡ್ ಗಾಂಧಿನಗರಕ್ಕೆ ಬಿಡುಗಡೆ ಮಾಡಿಲ್ಲ. ಇದಕ್ಕೆ ಕಾರಣ ಏನು ಅಂತ ಕೇಳಕ್ಕೆ ನಾನಿವತ್ತು ಕೂತ್ಕೊಂಡಿದ್ದೀನಿ. ಯಾಕಂದರೆ ಇದು ಗಾಂಧಿನಗರದ ಜನತೆಗೆ ಮಾಡಿರೋ ಅನ್ಯಾಯ. ಗಾಂಧಿನಗರದ ಅಭಿವೃದ್ಧಿಗೋಸ್ಕರ ಇದನ್ನು ಕುಂಠಿತ ಮಾಡಿದ್ದಾರೆ. ಇದರದ್ದು ಉದ್ದೇಶ ಏನು? ಯಾಕಂದರೆ ಇದು ಪೂರ್ವ ನಿಯೋಜಿತ ಆಗಿದೆ, ಇದು ಪ್ರೀ ಪ್ಲ್ಯಾಂಡ್. ಇದು ಹಾಗಾದರೆ ಇದ್ರ ಪಿತೂರಿ ಏನು, ಯಾಕೆ ಮಾಡಿದ್ದಾರೆ, ಉದ್ದೇಶ ಏನು ಅಂತ ಕೇಳೋಕ್ಕೋಸ್ಕರ ಇವತ್ತು ನಾನು ಕಮಿಷನರ್ಗೂ ಹಾಗೂ ನಮ್ಮ MLA ಶಾಸಕರಾದ ಮಾನ್ಯ ತನ್ವೀರ್ ಸೇಠ್ ಅವ್ರಿಗೂ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಸರ್, ಇದು ಒಂದು ಸತಿ ಅಲ್ಲ, ಈಗ ಸುಮಾರು ಸತಿ ನಾನು ತನ್ವೀರ್ ಸೇಠ್ ಸಾಹೇಬ್ರಿಗೆ ಮನವಿನೂ ಮಾಡಿದ್ದೆ, ನನ್ನ ವಾರ್ಡಿಗೆ ನೀವು ಅನುದಾನ ಕೊಡಿ ಅಂತ. ಆದರೆ ಆ್ಯಸ್ ಯೂಶುವಲ್ ಅವ್ರು ಈ ಸತಿನೂ ನನಗೆ ಅನುದಾನ ಬಿಡುಗಡೆ ಮಾಡಿಲ್ಲ. ಇದೇ MLA ಎಲೆಕ್ಷನ್ ಟೈಮಲ್ಲಿ ನಾನೇ ಹೇಳಿದ್ದೆ, ತನ್ವೀರ್ ಸೇಠ್ ಹಠಾವ್ ಗಾಂಧಿನಗರ ಬಚಾವ್ ಅಂತ. ಯಾಕಂದರೆ ನಾನು ಗೆದ್ದು 5 ವರ್ಷದಲ್ಲಿ ಅವ್ರು ಒಂದೇ ಒಂದು ಸತಿನೂ ಗಾಂಧಿನಗರಕ್ಕೆ ವಿಸಿಟು ಮಾಡಲಿಲ್ಲ. ಹಾಗೆಯೇ ಗಾಂಧಿನಗರಕ್ಕೆ ಅವ್ರು ಅನುದಾನನೂ ಕೊಡಲಿಲ್ಲ. ನಾನು ಓಪನ್ ಆಗಿ ಪ್ರೆಸ್ ಮೀಟ್ ಮಾಡಿದ್ರೂ ಕೂಡ ಅವ್ರು ಯಾವುದೇ ರೀತಿ ಉತ್ತರನೂ ಕೊಡಲಿಲ್ಲ. ಯಾಕಂದರೆ ಅವ್ರು ಅನುದಾನ ಬಿಡುಗಡೆ ಮಾಡಿರಲಿಲ್ಲ. ಹಾಗೆ ಈಗ ನಮ್ದು ಅಧಿಕಾರ ಮುಗಿಯೋ ತನಕ ಕಾಯ್ದಿದ್ದು, ಅಧಿಕಾರ ಮುಗಿದ ಮೇಲೆ ಅಧಿಕಾರಿಗಳೆಲ್ಲ ಮೀಟಿಂಗ್ ಮಾಡಿ ಇವ್ರಿಗೆ ಬೇಕಾಗಿರೋ ವಾರ್ಡ್ಗಳಿಗೆ ಇವ್ರು ಹಂಚ್ಕೊಂಡಿದ್ದಾರೆ. ಅದ್ರ ರಿಪೋರ್ಟ್ ಕೂಡ ನಿಮ್ಮ ಹತ್ರ ಇದೆ ಅನ್ಕೋತೀನಿ. ಹಾಗೇನೆ ಬರೀ 20 ಕೋಟಿಯಲ್ಲಿ ಗಾಂಧಿನಗರಕ್ಕೆ ಒಂದು 10-20 ಲಕ್ಷ 50 ಲಕ್ಷ ಕೊಡೋಷ್ಟು ಇವ್ರ ಹತ್ರ ಅಮೌಂಟ್ ಇರಲಿಲ್ವಾ? ಆಮೇಲೆ ಇದು ಪ್ಯೂರ್ಲಿ 24.10 ಅಂದರೆ ಪರಿಶಿಷ್ಟ ಜಾತಿಗೆ ಮೀಸಲಿಟ್ಟಿರೋ ಹಣ, ಅವರ ಕಾರ್ಯಕ್ರಮಗಳಿಗೆ, ಅವರ ಅಭಿವೃದ್ಧಿಗೆ ಅಂತ ಮೀಸಲಿಟ್ಟಿರೋ ಹಣ. ಮೈಸೂರು ನಗರದಲ್ಲಿ ಅಶೋಕ್ಪುರಂ ಎಷ್ಟು ಜನಸಂಖ್ಯೆ ಇದೆಯೋ ಅಷ್ಟೇ ಸಮವಾಗಿ ಗಾಂಧಿನಗರದಲ್ಲೂ ಪರಿಶಿಷ್ಟ ಜಾತಿ ಜನ ಇದ್ದಾರೆ. ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ. ಹಾಗೇನೆ ಪರಿಶಿಷ್ಟ ಜಾತಿ ಜನ ಎಚ್ಚೆತ್ತವಾಗಿದ್ದಾರೆ. ಅವರ ಅಭಿವೃದ್ಧಿಯಲ್ಲಿ ಕುಂಠಿತ ಆಗಿದೆ. ಯಾಕೆ ನೀವು ನಮಗೆ ಕೊಟ್ಟಿಲ್ಲ? ಪಕ್ಕದಲ್ಲಿರೋ ಕೆಸರೆ ಕೊಡ್ತೀರಾ, ಗಿರಿಯಾಬೋವಿ ಪಾಳ್ಯ ಕೊಡ್ತೀರಾ. ಹಾಗಂದ್ಮೇಲೆ ಮಧ್ಯದಲ್ಲಿರೋ ಗಾಂಧಿನಗರ ಕಣ್ಣಿಗೆ ಕಾಣಿಸ್ಲಿಲ್ವಾ? ಜನಗಳು ನಿಮಗೆ ಓಟ್ ಹಾಕಿ ಗೆಲ್ಸಿದ್ದಾರೆ, ಅವ್ರು ನಿಮಗೆ ನ್ಯಾಯ ಕೊಟ್ಟಿದ್ದಾರೆ. ನೀವೇ ಅನ್ಯಾಯ ಮಾಡಿದ್ದೀರಿ ಗಾಂಧಿನಗರದ ಜನತೆಗೆ.